ಮೂಡಾ ಕೇಸ್ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿದೆ. ಆದರೆ ಲೋಕಾಯುಕ್ತ ಸಂಸ್ಥೆ CM ಅಡಿನೇ ಬರೋದ್ರಿಂದ ಅದಕ್ಕೆ ಸಿಗಲ್ಲ ಅಂತ BJP ಅನುಮಾನ. ಅದಕ್ಕಿಂತ ಇಂಪಾರ್ಟೆಂಟ್ BJPಯ ವಾದ ಯಾರ್ದೋ ವಾದ 2020 ಡಿಸೆಂಬರ್ನಲ್ಲಿ ಹಿಂದಕ್ಕೆ ಹೋದ್ರಿಗೆ ಎಲ್ಲರೂ ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ. ದೇವರ ಬೀಸನಹಳ್ಳಿ ಡಿನೋಟಿಫೈ ಪ್ರಕರಣ ಅವ್ರ ಮೇಲೆ ಆರೋಪ ಬಂದಿತ್ತು. ಆಗ ವಿಪಕ್ಷ ನಾಯಕರಾಗಿ ಕುಳಿತಿದ್ರು ಸಿದ್ದರಾಮಯ್ಯನವರು. ಅವರು ವಿಪಕ್ಷ ನಾಯಕ ಸ್ಥಾನದಲ್ಲಿ ಆಡಿದ ಮಾತುಗಳು ಈಗ ಹೆಕ್ಕಿ ತೆಗೆದು ಹೊರಕ್ಕೆ ತಂದಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವ ಕಾರಣ ತನಿಖೆಯ ಮೇಲೆ ಪ್ರಭಾವ ಬೀರುವ ಸಂಭವ ಇದೆ. ಇದರಿಂದ ಪಾರದರ್ಶಕ ತನಿಖೆ ಅಸಾಧ್ಯ. ಹೀಗಾಗಿ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು, ಹಿ ಶುಡ್ ರಿಸೈನ್ ಅಂತ ಅವತ್ತು ಹೇಳಿದ್ದನ್ನು ಈಗ BJP ಕಡೆಯಿಂದ ಹೊರಕ್ಕೆ ಬಿಟ್ಟು ಏನಂತೀರಿ ಅಂತ ಕೇಳುತ್ತಿದೆ. ಈಗ ಕೇಳಿದವರು ಇದಕ್ಕೆ ಇಲ್ಲ ಅನ್ನೋದಾದ್ರೆ ಏನು ವ್ಯತ್ಯಾಸ ಬಂತು? ಆ ಕೇಸ್ ಬೇರೆ, ಈ ಕೇಸ್ ಬೇರೆ. ಆಗಲೂ ರಾಜ್ಯಪಾಲರೇ ಕೊಟ್ಟಿದ್ದಲ್ಲ ಸರ್, ಆ ಕೇಸೇ ಬೇರೆ, ಈ ಕೇಸ್ ಹೇಳಿದ್ರೆ ಮುಗಿದೋಯ್ತು ಅಂತ ಹೇಳ್ಕೋಬೋದು. ನಾನು ಅದಕ್ಕೆ ಹೇಳಿದ್ದು, ರಾಜಕಾರಣದಲ್ಲಿ ನೈತಿಕತೆಯ ಆಧಾರದ ಮೇಲೆ ರಾಜಕಾರಣ ನಡೆಯೋದಾದರೆ ಬಹಳ ವಿಚಾರಗಳು ನಡೆಯೋದೇ ಇಲ್ಲ. ಅದು ಹಾಗಲ್ಲ. ಹಾಗಾಗಿ ಅದನ್ನು ಎಲ್ಲಿ ಅವರಿಗೆ ಆ ಸೂಕ್ಷ್ಮತೆಯನ್ನು ಯಾರು ಯಾವ ಹಂತದಲ್ಲಿ ಪ್ರದರ್ಶನ ಮಾಡ್ತಾರೋ ಕಾದು ನೋಡ್ಬೇಕು ನಾವೀಗ. ನನಗನ್ನಿಸುವುದು ನಾಳೆ ನಾಳಿದ್ರಲ್ಲಿ ಅದು ಪ್ರದರ್ಶನ ಆಗಲಿಕ್ಕಿಲ್ಲ. ಆ ಥರ ಯಾವುದೇ ರೀತಿ ಏನೇ ಬೆಳವಣಿಗೆಗಳು ನಡೆದರೂ ಯಾವುದೇ ಹಂತದಲ್ಲಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದರೆ ಅಲ್ಲಿಯ ತೀರ್ಪಿನ ಆಧಾರದ ಮೇಲೆ ಆ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ ನನ್ನ ಲೆಕ್ಕಾಚಾರ. CM ವಿರುದ್ಧ ತನಿಖೆ ಆದೇಶ ಕೊಟ್ಟಿರೋದನ್ನು ವಿಪಕ್ಷಗಳು ಟೀಕೆ ಮಾಡಿಕೊಂಡಿದ್ರೆ ಕಾಂಗ್ರೆಸ್ ನಿರೀಕ್ಷೆಯಂತೆ ಅದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ಡಿಫೆಂಡ್ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ, ಎಲ್ಲರೂ ಡಿಫೆಂಡ್ ಮಾಡ್ತಾರೆ. ಮತ್ತು CM ಅವ್ರವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಮತ್ತೆಲ್ಲ ಕೇರಳದ ಯಾವುದೋ ಕಾರ್ಯಕ್ರಮಕ್ಕೆ ಹೋಗುವಾಗೆಲ್ಲ ಹೇಳಿದ್ರು ನೀವೇನು ಬಯಸ್ತೀರಿ ಅಂತ ಗೊತ್ತು, ಕಾನೂನು ಹೋರಾಟ ಮಾಡ್ತೀನಿ ಅಂತ. ಅದು ಎಕ್ಸಾಕ್ಟ್ಲಿ ಅವ್ರು ಅದನ್ನು ಮಾಡಲೇಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ರಾಜೀನಾಮೆ ಸಾಧ್ಯತೆಯನ್ನು ತಳ್ಳಾಕ್ಬಿಟ್ಟಿದ್ದಾರೆ ಅವರು. DCM ಎಲ್ಲ ನಾಯಕರು ಎಲ್ಲ ಬೆಂಬಲಕ್ಕೆ ನಿಂತಿದ್ದಾರೆ. ರಾಜ್ಯಪಾಲರ ವಿರುದ್ಧ BJP ವಿರುದ್ಧ ವಾಗ್ದಾಳಿಯನ್ನು ನಡೆಸ್ಬಿಟ್ಟಿದ್ದಾರೆ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಂದಿದ್ದಾರೆ. ಇಂಡಿಪೆಂಡೆಂಟ್ ಬಾಡಿ ಅಲ್ಲ ಅಂತಲ್ಲ, ಬೈಟಲ್ಲಿರೋ ಥರ ತನಿಖೆ ನಡೆಯುವಾಗ ಅಧಿಕಾರದಲ್ಲಿ ಇರ್ತಾರಾ ಇಲ್ವಾ ಅಂತ. ಕಾರಣ ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ದಿ SP ಆಫ್ ಲೋಕಾಯುಕ್ತ ಈಸ್ ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಯಾರು? ಅಡ್ಮಿನಿಸ್ಟ್ರೇಟಿವ್ಲಿ ಲೋಕಾಯುಕ್ತನೇ ಇರ್ಬೋದು, ಟೆಕ್ನಿಕಲಿ ಅವ್ರ ಪೋಸ್ಟಿಂಗು ನಾಳೆ ಎಲ್ಲ ಬರೋದು ರಾಜ್ಯ ಸರ್ಕಾರಕ್ಕೆ ಅಲ್ವಾ. ಹಾಗಾಗಿ ಅದನ್ನು ಕೇಳುತ್ತಿರ್ತಾರೆ. ಗೊತ್ತಿಲ್ಲ. ಈ ಮಧ್ಯೆ ಬಳ್ಳಾರಿ ಹುಬ್ಬಳ್ಳಿನಲ್ಲಿ CM ಪರವಾಗಿ ಶೋಷಿತ ಸಮುದಾಯಗಳ ಕೆಲವರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಕುತೂಹಲ ಅರ್ಥ ಆಗುತ್ತೆ. ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ, ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ, ಈಗಲೂ ಅದೇ ಮಾತುಗಳನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ದೂರುದಾರರು ಮೈಸೂರಿನವರು ತನಿಖೆ ಮಾಡಿ ಅಂತೇಳಿ ನೆನ್ನೆನೇ ಹೇಳಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಆಗ್ತದೆ. ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟ್ ಇಲ್ಲ, ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್. ಯಾವ ಬ್ಲಾಕ್ ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲಾಕ್ ಎಲ್ಲಿ ಬರತ್ತೆ. ಇದು ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ. ನಾವೆಲ್ಲ CM ಅವರ ಜೊತೆಯಲ್ಲಿದ್ದೀವಿ. BJP ಕೋಲಿಷನ್ ಗವರ್ಮೆಂಟ್ ನಲ್ಲಿ ಎಷ್ಟು ಜನರ ಮೇಲೆ FIR ಇದೆ, ಎಷ್ಟು ಜನರು ಬೇಲ್ ಮೇಲೆ ಇದ್ದಾರೆ. ಮೊದಲು ಅವ್ರ ಹತ್ರ ಎಲ್ಲರ ಹತ್ರ ರಾಜೀನಾಮೆ ತೆಗೆದುಕೊಳ್ಳಿ, ಆಮೇಲೆ CM ಅವರು ರಾಜೀನಾಮೆ. ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿ ವಿರುದ್ಧ FIR ದಾಖಲಿಸಬೇಕು ಅಂತ ಒತ್ತಾಯಿಸಿ ದೂರುದಾರರಲ್ಲಿ ಒಬ್ಬರಾದಂತಹ ಪ್ರದೀಪ್ ಕುಮಾರ್ ಮೈಸೂರು ಲೋಕಾಯುಕ್ತ SPಗೆ ದೂರನ್ನ ಕೊಟ್ಟರು. ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಮೇಲೆ FIR ಆಗಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಹಿಂದಿನ ದೂರುಗಳ ಬಗ್ಗೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನೋದರ ಬಗ್ಗೆ ಹಿಂಬರಹ ನೀಡುವಂತೆ ಕೇಳಿದ್ದಾರೆ. ಆದರೆ ಈಗ ಕೊಡೋಕ್ಕಾಗಲ್ಲ, ಹಿರಿಯ ಅಧಿಕಾರಿಗಳ ಸಲಹೆ ಪಡೆದು ಕೊಡ್ತೀವಿ ಎಂದಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರದೀಪ್ ಕುಮಾರ್ ಸುಪ್ರೀಂ ಕೋರ್ಟ್ಗೆ ಕೇವಿಯಟ್ ಅನ್ನು ಹಾಕಿದ್ದಾರೆ. ಇದರ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ MB ಪಾಟೀಲ್ ವಿರುದ್ಧದ ದೂರುಗಳ ಬಗ್ಗೆ ರಾಜ್ಯಪಾಲರು ಕಾನೂನು ಸಲಹೆಯನ್ನು ಪಡೆದಿದ್ದಾರೆ ಎನ್ನಲಾಗ್ತಿದೆ. ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದು ಒಬ್ಬ ಆಫೀಸರು ಒಬ್ಬ ಚೀಫ್ ಮಿನಿಸ್ಟರ್ನ ಕುಣಿಸಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತಾ? ನೋಟಿಸ್ ಕೊಡೋಕ್ಕಾಗತ್ತಾ? ಸಾಧ್ಯನೇ ಆಗಲ್ಲ. ಹೈಲಿ ಇಂಪಾಸಿಬಲ್. ಆ ಕಾರಣದಿಂದ ಈ ಕೂಡಲೇ ತತ್ಕ್ಷಣವೇ ರಾಜೀನಾಮೆ ಕೊಡಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಬೇಕು. ಸಿದ್ದರಾಮಯ್ಯನವರ ಕುಟುಂಬಸ್ಥರ ಹೆಸರಿಗೆ
ಕುಟುಂಬಸ್ಥರಿಗೆ ಆದ ಮೇಲೆ ಅದರ ಹೊಣೆಯನ್ನ, ನೇರವಾದ ಹೊಣೆಯನ್ನ ಮುಖ್ಯಮಂತ್ರಿಗಳಿಗೆ ತನಿಖೆಯನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಅಂತ ಹೇಳಾಗಿದೆ. ಹಾಂ ಸರ್. ಅಂದರೆ ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದೇ ಇಲ್ವಾ ಅನ್ನೋ ಪ್ರಶ್ನೆ. ಬಿಕಾಸ್ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗೋದಾದ್ರೆ ಯಾವುದ್ರ ಮೇಲೆ ಹೋಗಬೇಕು? ತನಿಖೆ ರಾಜ್ಯಪಾಲರ ಅಧಿಕಾರದ ಮೇಲೆ ಹೋಗಬೇಕು. ಸ್ಯಾಂಕ್ಷನ್ ಕೊಟ್ಟಿರೋದಕ್ಕೆ ಆ ಸ್ಯಾಂಕ್ಷನ್ ಇಂದಾನೇ ಹೈಕೋರ್ಟ್ಗೆ ಬಂತು. ಹೈಕೋರ್ಟ್ ಅವರ ಅಧಿಕಾರ ಎತ್ತಿ ಹಿಡಿದು ಬಿಡ್ತು. ಈಗ ಆ ತೀರ್ಪಿನ ಆಧಾರದ ಮೇಲೆ ಸೆಷನ್ಸ್ ಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರು ಮೇಲ್ಮನವಿ ಹೋಗೋದಾದ್ರೆ ರಾಜ್ಯಪಾಲರ ಮೂಲ ನಿರ್ಣಯ ಏನಿದೆ ಅದರ ಮೇಲೆ ಹೋಗಬೇಕು. ಇಲ್ಲ ಅನ್ನೋದಿದ್ರೆ FIR ಮೇಲೆ ಹೋಗಬೇಕು. ಎರಡರ ಮೇಲೆ ಹೋದರೂ ನೀವು ಹೇಳುವ ಇನ್ನೊಂದು ಮೂಲ ಅಂಶಕ್ಕೆ ಧಕ್ಕೆ ಆಗತ್ತೆ, ಘಾಸಿ ಆಗತ್ತೆ. ಅದನ್ನ ತನಿಖೆಗೆ ಸಿದ್ಧ, ಅದಕ್ಕೆ ಘಾಸಿ ಆಗತ್ತೆ. ಬಟ್ ಆ ನಿರ್ಧಾರವನ್ನು ಅವರೇ ಅವರ ವಕೀಲರ ಮೂಲಕ ತೆಗೆದುಕೊಳ್ಳಬೇಕು.